ಮಾಲೂರು ಪುರಸಭೆಗೆ ಒಳಪಡುವ ಸರ್ಕಾರಿ ಸ್ವತ್ತನ್ನು ಒತ್ತುವರಿ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಹಾಗೂ ಸರ್ಕಾರಿ ಸ್ವತ್ತು ವಶಪಡಿಸಿಕೊಳ್ಳುವಂತೆ ಒತ್ತಾಯಿಸಿ ದಲಿತ ಸಿಂಹಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷ ತಿಪ್ಪಸಂದ್ರ ಶ್ರೀನಿವಾಸ್ ಪುರಸಭಾ ಅಧ್ಯಕ್ಷೆ ವಿಜಯಲಕ್ಷ್ಮೀ ನಾರಾಯಣ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮಾಲೂರು ಟೌನ್ ಸರ್ವೆ ನಂಬರ್ 257ರಲ್ಲಿ ಸುಮಾರು 1 ಎಕರೆ ಸರ್ಕಾರಿ ಸ್ವತ್ತಿನಲ್ಲಿ ಆನಂದ್ ಕುಮಾರ್ ಮತ್ತು ಮೋಹನ್ ಎಂಬ ಪ್ರಭಾವಿಗಳು ಸ್ವತ್ತನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಮತ್ತು ಅನಧಿಕೃತವಾಗಿ ಮಳಿಗೆಗಳನ್ನು ಕಟ್ಟಿ ಅಮಾಯಕರಿಗೆ ಬಾಡಿಗೆಗೆ ನೀಡಿ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡುತ್ತಿದ್ದು ಸರ್ಕಾರ ಮತ್ತು ಅಧಿಕಾರಿಗಳನ್ನು ದಿಕ್ಕು ತಪ್ಪಿಸಿ ಪುರಸಭೆಗೆ ಒಳಪಡುವ ಸರ್ಕಾರಿ ಸ್ವತ್ತನ್ನು ಒತ್ತುವರಿ ಮಾಡಿರುವ ಸದರಿ ವ್ಯಕ್ತಿಗಳ ವಿರುದ್ಧ ಈಗಾಗಲೇ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ತಾಲೂಕು ಆಡಳಿತ, ಪುರಸಭೆ ಅಧಿಕಾರಿಗಳಿಗೆ ಮನವಿಗಳನ್ನ ಕೊಟ್ಟಿದ್ರು ಸಹ ಯಾವುದೇ ಒತ್ತುವರಿಯನ್ನ ತೆರವುಗೊಳಿಸುವಲ್ಲಿ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದು ತಾವು ಈ ಕೂಡಲೇ ಸ್ಥಳ ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸರ್ಕಾರಿ ಸ್ವತ್ತನ್ನು ಲಪಟಾಯಿಸಿರುವ ಸದರಿ ಪ್ರಭಾವಿ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವ ಮೂಲಕ ಒತ್ತುವರಿ ಮಾಡಿಕೊಂಡಿರುವ ಸ್ವತ್ತನ್ನು ಸರ್ಕಾರದ ವಶಕ್ಕೆ ಪಡೆದು ಸುಮಾರು ವರ್ಷಗಳಿಂದ ಮಳಿಗೆಗಳನ್ನು ನಿರ್ಮಿಸಿಕೊಂಡಿರುವವರ ಮೇಲೆ ಮತ್ತು ವಿಳಂಬ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ದಲಿತ ಸಿಂಹಸೇನೆ ಕರ್ನಾಟಕ ಒತ್ತಾಯಿಸುತ್ತದೆ. ಇಲ್ಲದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಪುರಸಭೆ ಆಡಳಿತದ ವಿರುದ್ಧ ಹೋರಾಟ ರೂಪಿಸಬೇಕಾಗಿರುವುದಾಗಿ ಎಚ್ಚರಿಕೆ ನೀಡಿದರು. ಪುರಸಭಾ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಲಕ್ಷ್ಮೀನಾರಾಯಣ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ರಾಜಪ್ಪ, ಸದಸ್ಯ ಎನ್ವಿ ಮುರಳೀಧರ್ ಮನವಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ದೊಡ್ಡಕಲ್ಲಹಳ್ಳಿ ವೆಂಕಟೇಶ್, ಪಡುವನಹಳ್ಳಿ ಪಿಎಸ್ ಬಾಲಾಜಿ, ಬಾಬು, ಸುಭಾಷ್, ಗೋಕುಲ್, ಮದನ್, ಯಶವಂತ್, ಉದಯ್, ದರ್ಶನ್ ಸೇರಿದಂತೆ ದಲಿತ ಸಿಂಹಸೇನೆ ಕರ್ನಾಟಕ ಕಾರ್ಯಕರ್ತರು ಹಾಜರಿದ್ದರು. ಜಿಲ್ಲಾಧಿಕಾರಿಗಳು ತಂದಿದ್ದೀನಿ, ಚೀಫ್ ಆಫೀಸರ್ ಅರ್ಜಿ ಬಂದಿದೆ. ಕನಿಷ್ಠ ಅದಕ್ಕೆ ಏನಾಗಿದೆ ಸ್ಥಳ ಪರಿಶೀಲನೆ ಮಾಡಿದ್ರೆ ಈಗ ನಾವು ದಲಿತ ಸಿಂಹಸೇನೆಯವರು ಇದು ಅಕ್ರಮವಾಗಿದ್ದಾವೆ, ಅಕ್ರಮ ಮಳಿಗೆಗಳು ಅಂತ ಹೇಳಿದ್ವಿ. ನಾವು ಅಧಿಕಾರಿಗಳಿಲ್ಲ, ಅವ್ರು ಸಕ್ರಮ ಅನ್ನೋದಾದ್ರೆ ಪ್ರೂವ್ ಮಾಡ್ಕೊಂಡು ನಮ್ದೇನು ತೊಂದರೆ ಏನಿಲ್ಲ, ಇಲ್ಲ ನಾವು ಲೀಗಲ್ ಆಗಿದ್ದೀವಿ ಅಂತ ಹೇಳಿ ಪ್ರೂವ್ ಮಾಡ್ಕೊಂಡ್ವಿ. 1 ವರ್ಷ ಆಯ್ತು ಮೇಡಮ್ ಅರ್ಜಿ ಕೊಟ್ಟು, ಇನ್ನು ಅಧಿಕಾರಿಗಳು ಕನಿಷ್ಠ ಒಂದು ಸೌಜನ್ಯಕ್ಕಾದ್ರೂ ಅವ್ರಿಗೊಂದು ನೋಟಿಸ್ ಜಾರಿ ಮಾಡಲಿಲ್ಲ, ಇಲ್ಲ ದಾಖಲೆಗಳು ಪರಿಶೀಲನೆ ಮಾಡಿಲ್ಲ. ಇವರು ಕೂಡ ನನ್ನ ಪ್ರಕಾರ ಪುರಸಭಾ ಆಡಳಿತ ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ನನ್ನ ಆರೋಪ ಇದೆ. ದಯಮಾಡಿ ಇದನ್ನೇನಾದ್ರೂ ಕ್ರಮ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆಡಳಿತ ವಿರುದ್ಧ ನಾನು ಹೋರಾಟವನ್ನು ಮಾಡಬೇಕಾಗ್ತದೆ. ಇವತ್ತೇನು ಮಾಲೂರು ಪುರಸಭೆ ಗೌರವಾನ್ವಿತ ಅಧ್ಯಕ್ಷರಿಗೆ ಮಾಲೂರು ತಾಲೂಕು, ಮಾಲೂರು ಟೌನು 257 ಸರ್ವೆ ನಂಬರಲ್ಲಿ ಭೂಮಾಫಿಯಾಗಳು ಆನಂದ್ ಮತ್ತು ಮೋಹನ್ ಎಂಬತಕ್ಕಂಥ ಪ್ರಭಾವಿಗಳು ಸುಮಾರು ವರ್ಷಗಳಿಂದ 1 ಎಕರೆಗೆ ಹೆಚ್ಚು ಸರ್ಕಾರಿ ಆಸ್ತಿಯನ್ನು ಕಬಳಿಸಿ ಮಳಿಗೆಗಳನ್ನು ಕಟ್ಟಿ ಆ ಮಳಿಗೆಗಳಿಗೆ ಬಾಡಿಗೆ ಮತ್ತು ಅಡ್ವಾನ್ಸ್ ಅಂತ ತಗೊಂಡು ಅಮಾಯಕರನ್ನು ವಂಚಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ದಲಿತ ಸಿಂಹಸೇನೆ ಕರ್ನಾಟಕ ಈ ಹಿಂದೆ ರಾಜ್ಯದ ರಾಜ್ಯಪಾಲರಿಗೆ, ಕಂದಾಯ ಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ಆಡಳಿತಕ್ಕೆ ಕೂಡ ಒಂದು ಮನವಿಯನ್ನು ಕೊಟ್ಟು ಹೋರಾಟವನ್ನು ಮಾಡ್ತಾ ಇದ್ವಿ. ಬಹುಶಃ ಈಗಾಗಲೇ ಓವರ್ ಏನು ಬ್ರಿಡ್ಜು, ರೈಲ್ವೆ ಬ್ರಿಡ್ಜನ್ನು ಈಗಾಗಲೇ ತಹಶೀಲ್ದಾರ್ ಅವರು ಹೋಗಿ ಸರ್ವೆ ಮಾಡಿ ಅದನ್ನು ಕೂಡ ತೆರವುಗೊಳಿಸುವಲ್ಲಿ ವಿಫಲ ಆಗಿದ್ದಾರೆ. ಹಾಗಾಗಿ ಇವತ್ತು ಅಧ್ಯಕ್ಷರಿಗೆ ಗಮನಕ್ಕನ್ನು ತಂದಿದ್ದೀವಿ. ಈ ಕೂಡಲೇ ಸರ್ವೆ ನಂಬರ್ 257ರಲ್ಲಿರ್ತಕ್ಕಂಥ ಮಳಿಗೆಗಳನ್ನು ಪುರಸಭೆ ವ್ಯಾಪ್ತಿಗೆ ತಗೊಂಡು ಬಡವರಿಗೆ ಮತ್ತು ನಿರಾಶ್ರಿತರಿಗೆ ಹಂಚಿಕೆ ಮಾಡಬೇಕು. ಮತ್ತು ಯಾರು ಲಕ್ಷಾಂತರ ರೂಪಾಯಿ ಸರ್ಕಾರವನ್ನು ವಂಚಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವಂಥ ವ್ಯಕ್ತಿಗಳನ್ನು ಜೈಲಿಗೆ ಕಳಿಸಬೇಕು ಅಂತೇಳಿ ನಾನು ಮತ್ತು ನಮ್ಮ ಸಂಘಟನೆ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅಧಿಕಾರಿಗಳು ಇದರಲ್ಲಿ ಮೌನ ವಹಿಸಿರ್ತಕ್ಕಂಥದ್ದು ಕೂಡ ಅವಮಾನಕ್ಕೆ ಈಡಾಗ್ತಕ್ಕಂಥದ್ದು. ನಾನು ತಾಲೂಕಾಡಳಿತ, ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ನಾವು ಬೀದಿ ಹೋರಾಟ ಪ್ರಾರಂಭ ಮಾಡಿದ್ರೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ವಿಧಾನಸೌಧವರೆಗೂ ಪಾದಯಾತ್ರೆ ಮಾಡ್ತಕ್ಕಂಥ ಕೆಲಸವನ್ನು, ಸರ್ಕಾರಿ ಸ್ವತ್ತುಗಳನ್ನು ಉಳಿಸ್ತಕ್ಕಂಥದ್ದು, ಮತ್ತು ಏನು ಕೃಷಿಗಾಗಿ ಕೊಟ್ಟಿರ್ತಕ್ಕಂಥ ಮಾಲೂರು ವ್ಯಾಪ್ತಿಯಲ್ಲಿ ಕೃಷಿಗಾಗಿ ಕೊಟ್ಟಿರ್ತಕ್ಕಂಥ ಆಸ್ತಿಗಳನ್ನು ಮಳಿಗೆಗಳು ಕಟ್ಟಿಕೊಂಡು, ಫ್ಯಾಕ್ಟ್ರಿಗಳನ್ನು ಕಟ್ಟಿಕೊಂಡು, ಕ್ರಷರ್ಗಳನ್ನು ಮಾಡಿಕೊಂಡು, ಜಲ್ಲಿ ಮಾಡಿಕೊಂಡು ಇವತ್ತು ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ನೋಡಿ ಕೂಡ ಅಧಿಕಾರಿಗಳು, ಪುರಸಭಾ ಅಧಿಕಾರಿಗಳು ಮತ್ತು ತಾಲೂಕಾಡಳಿತ ಕಣ್ಣು ಮುಚ್ಚಿ ಕೊಡ್ತಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ನಾನು ಕೂಡಲೇ ತಾಲೂಕಾಡಳಿತ, ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ನೀವೇನಾದರೂ ಸರ್ಕಾರಿ ಆಸ್ತಿಗಳನ್ನು ಉಳಿಸ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ನಾನು ನ್ಯಾಯಾಲಯದ ಮುಖಾಂತರ ಹೋರಾಟವನ್ನು ಮಾಡಬೇಕಾಗ್ತದೆ, ನಿಮಗೆ ಚೀಮಾರಿ ಹಾಕಬೇಕಾಗ್ತದೆ, ನಿಮ್ಮನ್ನ ಪಿಕೆಟಿಂಗ್ ಮಾಡಬೇಕಾಗ್ತದೆ ಅಂತೇಳಿ ನಾನು ಸರ್ಕಾರವನ್ನು ಎಚ್ಚರಿಕೆ ಮಾಡ್ತೇನೆ. ನಮಸ್ಕಾರ.